ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತೆ ಸೈ ನಮಸ್ತೆ ನಮೋ ನಮಃ. ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಧಾರ್ಮಿಕ ಚಿಂತನೆಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಚಿಂತಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಎಂದಿನಂತೆ ಇಂದಿನ ದಿನದ ಪಂಚಾಂಗ ಹೇಗಿದೆ ಅನ್ನೋದನ್ನ ಮೊದಲು ಗುರುಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಗಳೇ, ಹೇಗಿದೆ ಇವತ್ತಿನ ಪಂಚಾಂಗ? ನೋಡಿ, ದಿನನಿತ್ಯವೂ ಕೂಡ ನಾವು ಪಂಚಾಂಗವನ್ನು ತಿಳ್ಕೋಬೇಕು ಅಂತ. ಯಾಕಂದರೆ ನೋಡಿ, ಪಂಚಾಂಗಗಳಲ್ಲಿ ಕೆಲವೊಂದು ಶುಭ ನೋಡಿ, ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನು ನಾವು ಪಂಚಾಂಗಗಳಂತ ಹೇಳೋದು. ಈ ಪಂಚಾಂಗಗಳಲ್ಲಿ ನಾವು ಕೆಲವೊಂದು ಶುಭ ನಕ್ಷತ್ರಗಳು ಅಂತ ಹೇಳ್ತೀವಿ, ಅಥವಾ ಶುಭ ವಾರಗಳು ಅಂತ ಹೇಳ್ತೀವಿ. ಈ ರೀತಿ ಇರುವಂಥದ್ದು. ಅದರಲ್ಲಿ ಯಾವುದು ಅಶುಭ ಮತ್ತು ಯಾವುದು ಶುಭವನ್ನು ನೋಡಿಕೊಂಡು ಅದರಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡಾಗ ಅಭೀಷ್ಟ ಸಿದ್ಧಿ ಆಗುತ್ತೆ ಅಂತ ಶಾಸ್ತ್ರ ಹೇಳುವಂಥದ್ದು. ಚಿತ್ರವಿಷ್ಣು ತಥಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚಕರಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ ಅಂದರೆ ನೋಡಿ, ಪಂಚಾಂಗವನ್ನು ಕೇಳಿಸ್ಕೊಂಡ್ರೆ ಎಷ್ಟೋ ಫಲ ನಮಗೆ. ಇದರ ಜೊತೆ ಪಠಣವನ್ನು ಮಾಡಿದ್ರೆ ಅಂದರೆ ಹೇಳಿದ್ರು ಕೂಡ ನಮಗೆ ಫಲ ಸಿಗುತ್ತೆ, ಆ ದಿನ ಅಂತ ಅಭಿವೃದ್ಧಿ ಆಗುತ್ತೆ ಅಂತ ಹೇಳುವಂಥದ್ದು. ಈ ದಿನ ವಿಶ್ವವಸುನಾಮ ಸಂವತ್ಸರ ನೋಡ್ಬೋದು. ನೋಡಿ, ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿರುವಂಥದ್ದು. ವೈಶಾಖ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಈ ದಿನ ಮಂಗಳವಾರ ಬಂದಿರುವಂಥ ತುಂಬ ವಿಶೇಷವಾಗಿರುವಂಥದ್ದು. ಮಂಗಳವಾರ ಈ ದಿನ ಮಖ ನಕ್ಷತ್ರ, ಧ್ರುವಯೋಗ, ಕೌಲವ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ನಾವು ಈ ದಿನ ತಿಳ್ಕೊಬಹುದು. ಇನ್ನು ಪಂಚಾಂಗದ ಜೊತೆ ನಾವು ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ತಿಳ್ಕೊಬೋದು. ನೋಡಿ, ಈಗ ಪಂಚಾಂಗದಲ್ಲಿ ನಾವು ತಿಳ್ಕೊಳ್ತೀವಿ ಇವತ್ತು ವಾರ ಶುಭವಾರನೋ ಅಥವಾ ಅಶುಭವಾರನೋ ಅಥವಾ ಯಾವ ತಿಥಿ ಇದೆ ತಿಳ್ಕೊಂಡಿದ್ದಾಯಿತು. ಆದರೆ ಯಾವ ಸಮಯ ನಮಗೆ ಪೂಜೆ ಪುನಸ್ಕಾರಗಳಿಗೆ ಯೋಗ್ಯವಾಗಿರುವಂಥದ್ದು ಅಂತ ನೋಡಿ, ಈ ರಾಹುಕಾಲಗಳಲ್ಲಿ ಯಮಗಂಡ ಕಾಲಗಳಲ್ಲಿ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಲ್ಲ. ಒಂದು ಪೂಜೆ ಪುನಸ್ಕಾರ ಅಂತಲೇ ಅಲ್ಲ, ಯಾವುದೇ ಒಂದು ಶುಭ ಪ್ರಯಾಣ ಮಾಡಬೇಕಂದ್ರೂ ಕೂಡ ರಾಹುಕಾಲಗಳಲ್ಲಿ ಮಾಡ್ಕೊಳ್ಳಲ್ಲ, ಮತ್ತು ಯಮಗಂಡ ಕಾಲಗಳಲ್ಲಿ ನಾವು ಪ್ರಾರಂಭ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ದಿನನಿತ್ಯವೂ ಕೂಡ ಈ ಒಂದು ವಾಹಿನಿಯಲ್ಲಿ ನಾವು ವಿಶೇಷವಾಗಿ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ದಿನದ ರಾಹುಕಾಲವನ್ನು ನೋಡೋಣ. ಈ ದಿನ ರಾಹುಕಾಲ ಮಧ್ಯಾಹ್ನ 3:26 5 ಗಂಟೆ 1 ನಿಮಿಷದವರೆಗೆ ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ, ಇದನ್ನು ಯಮಗಂಡ ಕಾಲವನ್ನು ನೋಡಿದಾಗ 9:07 10 ಗಂಟೆ 42 ಇದನ್ನು ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಗುಳಿಗ ಕಾಲವನ್ನು ನೋಡಿದಾಗ 12:16 1:51 ಇದನ್ನು ನಾವು ಗುಳಿಗ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇದರೊಟ್ಟಿಗೆ ನೋಡಿ, ತುಂಬ ವಿಶೇಷವಾಗಿರುವಂಥದ್ದು, ತುಂಬ ಪ್ರಶಸ್ತವಾಗಿರುವಂತಹ ಸಮಯ ಬ್ರಾಹ್ಮಿ ಮುಹೂರ್ತ ಅಂತ. ಕೆಲವರು ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ, ಗುರುಗಳೇ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಗೃಹ ಪ್ರವೇಶ ಮಾಡಬೇಕು ಅಂದ್ಕೊಂಡಿರ್ತೀವಿ, ಏನು ಸಮಯ ನಮಗೆ ತಿಳಿಸ್ಕೊಡಿ ಅಂತ. ಯಾಕಂದರೆ ನೋಡಿ, ಎಲ್ರಿಗೂ ಗೊತ್ತು ಬ್ರಾಹ್ಮಿ ಮುಹೂರ್ತ ಅಂತ. ಆ ಒಂದು ಸಮಯದಲ್ಲಿ ತುಂಬ ವಿಶೇಷವಾದ ಶಕ್ತಿ ಉತ್ಪತ್ತಿ ಆಗ್ತಾ ಇರುತ್ತೆ. ನಾವು ಮಾಡತಕ್ಕಂಥ ಪೂಜೆ ಪುನಸ್ಕಾರಗಳಲ್ಲಿ ನಮಗೆ ಅಭೀಷ್ಟ ಸಿದ್ಧಿ ಅಂತಂದರೆ ನಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ನಾವು ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ, ಮಂತ್ರ ಸಿದ್ಧಿ ಮಾಡಿಕೊಳ್ಳಲಿಕ್ಕೆ, ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಜನೆಗೋಸ್ಕರ ಈ ರೀತಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಈ ಒಂದು ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠತೆ ಇರುವಂಥದ್ದು. ಈ ದಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:26 5:12 ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಈ ದಿನದ ಸೂರ್ಯೋದಯ ಬೆಳಗ್ಗೆ 5:57 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:35 ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಇಂದಿನ ದಿನದ ಪಂಚಾಂಗ ಹೇಗಿದೆ ಅನ್ನೋದನ್ನ ಗುರುಗಳು ತಿಳಿಸ್ಕೊಟ್ರು. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಗಳು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಅದಕ್ಕೂ ಮೊದಲು ನೀವು ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಾಗಿರಬಹುದು, ಎಂತಹದ್ದೇ ಸಮಸ್ಯೆಗಳಾಗಿರ್ಬೋದು, ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಗುರುಜಿಯವರು ಸೂಚಿಸ್ತಾರೆ. ಕರೆ ಮಾಡಿದಾಗ ನೀವು ಹೇಳಬೇಕಾಗಿರೋದು ಇಷ್ಟೇ, ನಿಮ್ಮ ಜನ್ಮರಾಶಿ, ಜನ್ಮ ನಕ್ಷತ್ರವನ್ನು ತಿಳಿಸ್ಬೇಕಾಗತ್ತೆ. ಗೊತ್ತಿಲ್ಲ ಅನ್ನೋದಾದರೆ ಜನ್ಮ ದಿನಾಂಕ, ಜನ್ಮ ಸಮಯ ಹಾಗೆ ಜನ್ಮ ಸ್ಥಳವನ್ನು ತಿಳಿಸ್ಬೇಕಾಗತ್ತೆ. ಇದು ಕೂಡ ಗೊತ್ತಿಲ್ಲ ಅನ್ನೋದಾದರೆ ನೇರವಾಗಿ ಕವಡಿ ಶಾಸ್ತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕೂಡ ನೀವು ಕಂಡುಕೊಳ್ಬಹುದಾಗಿದೆ. ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ, ಇದೀಗ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಈ ಬಗ್ಗೆ ಗುರುಜಿಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಗಳೇ, ಹೇಗಿದೆ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳು? ನೋಡಿ, ದಿನ ತುಂಬ ವಿಶೇಷವಾಗಿರುವುದಂತ ಹೇಳಿದ್ವಿ. ಮಂಗಳವಾರ ನವಮಿ ಬಂದಿರುವಂಥದ್ದು. ನೋಡಿ, ನಾವು ಶಕ್ತಿ ದೇವತೆಗಳಿಗೆ ನಾವು ನವಮಿಯನ್ನು ನೋಡ್ತೀವಿ. ನವಮಿ ದಿನ ಈ ಶಕ್ತಿ ದೇವತೆಗಳಿಗೆ ತುಂಬ ವಿಶೇಷವಾಗಿರುವಂತಹ ದಿನ.
ಯಾಕೆ ಈ ದಿನ ಈ ಶಕ್ತಿ ದೇವತೆಗಳನ್ನು ಆರಾಧನೆ ಮಾಡ್ಕೊಳ್ಬೇಕು? ನೋಡಿ, ಕೆಲವೊಬ್ಬರು ಸಂತಾನಕ್ಕೋಸ್ಕರ ನೋಡ್ತಾ ಇರ್ತಾರೆ. ಸಂತಾನ ಪ್ರಾಪ್ತಿಗೋಸ್ಕರ ಮಂಗಳ ಗೌರಿ ವ್ರತ. ಇದರ ಜೊತೆಗೆ ನೋಡಿ, ಸಂತಾನ ಆಗ್ಬೇಕಂತಂದರೆ ಗಂಡ ಹೆಂಡತಿಯರಲ್ಲಿ ಅವ್ರು ಏನೇ ತೊಂದರೆಗಳಿದ್ರು ಕೂಡ ಅದು ನಿವಾರಣೆ ಆಗಬೇಕು. ಅವು ಗಂಡ ಏನಿದ್ರೆ ಗಂಡ ಹೆಂಡತಿಯವರು ಅವರ ಜೊತೆಯಲ್ಲಿ ಏನಾದರೂ ತೊಂದರೆಗಳಾಗಿದ್ದು ಅವರ ಒಂದು ಸಂಬಂಧ ಗಟ್ಟಿಯಾಗಲಿಕ್ಕೆ ಈ ದಿನ ತುಂಬ ಪ್ರಶಸ್ತವಾಗಿರುವಂತಹದನ್ನು. ಈ ದಿನ ಮಂಗಳ ಗೌರಿಯನ್ನು ಅಂದರೆ ಶಕ್ತಿ ದೇವತೆಯನ್ನು, ನಿಮ್ಮ ಕುಲದೇವರು ಕೆಲವರಿಗೆ ಯಾವುದೋ ಕರಿಯಮ್ಮ ಇರುತ್ತೆ ಅಥವಾ ಯಾವುದೋ ಒಂದು ಶಕ್ತಿ ದೇವತೆಗಳಿರುತ್ತೆ, ಅವರನ್ನು ಆರಾಧನೆ ಮಾಡ್ಕೊಳ್ಳಿ. ಸರ್ವ ಮಂಗಳ ಮಾಂಗಲ್ಗೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಒಂದು ಮಂತ್ರವನ್ನು ಕೂಡ ಪಠನೆ ಮಾಡ್ತಾ ಇವತ್ತು ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಸಂತಾನಕ್ಕೋಸ್ಕರ ಕೂಡ ಇವತ್ತು ವಿಶೇಷವಾಗಿ ಫಲವನ್ನು ಪಡಿಬೋದಾಗಿದೆ. ಇದರ ಜೊತೆ ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಇದನ್ನು ನೋಡೋಣ. ಪ್ರಥಮ ರಾಶಿ ಮೇಷರಾಶಿ. ಇದನ್ನು ಮೇಷರಾಶಿಯವರಿಗೆ ನೀವು ಎಷ್ಟೇ ಎಚ್ಚರಿಕೆ ವಹಿಸಿದರೂ ಕೂಡ ಕಚೇರಿ ಕೆಲಸ ಕಾರ್ಯಗಳಲ್ಲಿ ತಪ್ಪು ನುಸುಳುತ್ತವೆ ಅಂತ ಹೇಳ್ತಾ ಇದೆ. ಇದು ಎಚ್ಚರಿಕೆಯಿಂದ ಕೆಲಸ ಮಾಡ್ತೀರಾ ಮೇಷರಾಶಿಯವರು, ಆದರೂ ಕೂಡ ನಿಮ್ಮ ಕಚೇರಿ ಕೆಲಸ ಕಾರ್ಯಕ್ಷೇತ್ರದಲ್ಲಿ ತಪ್ಪುಗಳಾಗುವಂಥದ್ದು ವಿನಾಕಾರಣ ನೋಡಿ ನಿಮ್ಮಿಂದ ಆಗ್ಬೋದು ಅಥವಾ ಬೇರೆಯವರಿಂದ ಆಗ್ಬೋದು, ಅದು ನಿಮ್ಮ ಮೇಲೆ ಬಂದ್ಬಿಡುತ್ತೆ. ಕೆಲವರು ಆಪಾದನೆ ಹೊತ್ಕೊಂಡ್ಬಿಡ್ತಾರೆ. ನೋಡಿ, ಮಾಡದೇ ಇರುವಂತಹ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಹೇಳ್ತಾ ಇದೆ. ಇವತ್ತು ತಪ್ಪುಗಳು ನುಸುಳುತ್ತವೆ, ತಪ್ಪುಗಳು ಆಗ್ಬಿಡುತ್ತೆ ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ. ಆ ತಪ್ಪಿನಿಂದ ನಿಮಗೆ ತೊಂದರೆಗಳನ್ನ ಆಗುವಂತಹ ನಿರೀಕ್ಷೆ ಇರುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚಿನ ಜಾಗೃತರಾಗಿರಬೇಕು. ನೀವು ನೋಡಿ, ಇವತ್ತು ಎಚ್ಚರ ವಹಿಸಿದ್ರೂ ಕಷ್ಟ ಅಂತ ಹೇಳ್ತಾ ಇದೆ. ಹಾಗಾಗಿ ಇನ್ನೇನು ಮಾಡಬೇಕು? ತುಂಬ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳು ಮಾಡಬೇಕು. ಬೇರೆಯವರ ಜೊತೆ ಕೆಲಸಗಳು ಮಾಡುವಾಗ ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇದನ್ನ ಮೇಷರಾಶಿಯವರು. ಇನ್ನು ಮನೆಯ ಕೆಲಸ ಕಾರ್ಯಗಳು ಕೂಡ ಇವತ್ತು ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಇದೆ ಮೇಷರಾಶಿಯವ್ರಿಗೆ. ಅಂದರೆ ನೋಡಿ, ಮನೆಯ ಕಡೆ ಗಮನವನ್ನು ಕೊಡಿ. ಈಗ ಕಚೇರಿ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಮನೆಯಲ್ಲಿ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಮನೆಯಲ್ಲಿ ಏನಾದರೂ ಈಗ ಕೆಲವರು ಹೇಳ್ತಾರೆ, ಮನೇಲಿ ಏನೊಂದು ಕೆಲಸ ಹೇಳಿರ್ತಾರೆ ಮಾಡ್ತಾ ಇರಲ್ಲ, ಆ ರೀತಿ ಮಾಡಿದ್ರೆ ತೊಂದರೆ ಆಗುತ್ತೆ. ಇವತ್ತು ನೋಡಿ, ಮನೆಯ ಕಡೆ ಸ್ವಲ್ಪ ಗಮನವನ್ನು ಕೊಡಿ ಮೇಷರಾಶಿಯವರು. ಏನಾದರೂ ಮನೆಗೆ ಸಂಬಂಧಪಟ್ಟಂಥದ್ದು ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಿತ್ತು ಅಂತಂದರೆ ಅದರ ಕಡೆ ಈ ದಿನ ಗಮನವನ್ನು ಕೊಡಬೇಕಾಗುತ್ತೆ. ಅದರಿಂದ ಅಭಿವೃದ್ಧಿಯನ್ನು ಪಡೆಯಬಹುದಾಗಿದೆ ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವರಿಗೆ ನಾವು ಈ ದಿನ ನೋಡಿದಾಗ ಹೋಟೆಲ್ ಮಾಲೀಕರಿಗೆ, ಉದ್ಯಮಿಗಳಿಗೆ ಬಹಳ ಅನುಕೂಲಕರವಾದ ದಿನ ಅಂತ ಹೇಳ್ತಾ ಇದೆ. ಅದರಲ್ಲಿ ವೃಷಭ ರಾಶಿಗಳು ಇರ್ತಾರೆ. ಕೆಲವೊಬ್ಬರು ಈ ಹೋಟೆಲ್ಸ್ ಮಾಡ್ತಾ ಇರ್ತಾರೆ ಮಾಲೀಕರು. ನೋಡಿ, ಏನೋ ಒಂದು ಹತ್ರ ಚೆನ್ನಾಗಿ ಆಗ್ತಾ ಇರುತ್ತೆ, ಅಲ್ಲಿಂದ ಮತ್ತೆ ಇನ್ನೊಂದು ಬ್ರಾಂಚ್ ಓಪನ್ ಮಾಡಲಿಕ್ಕೇನೋ ಒಂದು ಪರ್ಯಾಯ ಒಂದು ವ್ಯವಸ್ಥೆ ಮಾಡ್ಕೊಳ್ಲಿಕ್ಕೆ ನೋಡ್ತಾ ಇರ್ತೀರಾ. ಮತ್ತು ಅಲ್ಲಿ ಎಲ್ಲ ಹೋಟೆಲಲ್ಲಿ ಯಾರೆಲ್ಲ ಉದ್ಯಮಿಗಳಿರ್ತಾರೆ ಅವ್ರಿಗೂ ಕೂಡ ಒಳ್ಳೆಯ ದಿನ ಇವತ್ತು. ಯಾವುದೊಂದು ಅಭಿವೃದ್ಧಿ ಇರ್ಬೋದು, ಅಥವಾ ನೀವು ಅಂದ್ಕೊಂಡಂಥ ಕೆಲಸಗಳು ಶೀಘ್ರಗತಿಯಲ್ಲಿ ಸಾಗುವಂಥದ್ದು, ಅಥವಾ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಧನಾಗಮನದ ನಿರೀಕ್ಷೆ ಕೂಡ ಇದನ್ನು ವೃಷಭ ರಾಶಿಯವರು ಮಾಡ್ಬೋದು. ಇನ್ನು ಸಣ್ಣ ಪುಟ್ಟ ವ್ಯಾಪಾರ ಮಾಡುತ್ತಿರುವ ಕೂಡ ಶುಭ ಫಲ ಅಂತ ಹೇಳ್ತಾ ಇದೆ. ನೋಡಿ, ಶುಭ ರಾಶಿಯವರಿಗೆ ಇವತ್ತು ಒಳ್ಳೆಯ ದಿನ ಎಲ್ಲ ವಿಚಾರದಲ್ಲೂ, ವ್ಯಾಪಾರದಲ್ಲಿ ಆಗಲಿ, ಉದ್ಯೋಗದಲ್ಲಿ ಆಗಲಿ, ಉದ್ಯಮದಲ್ಲಿ ಆಗಲಿ ಒಳ್ಳೆಯ ಲಾಭಾಂಶ ಪಡ್ಕೊಳ್ಬೋದು. ಕೆಲವೊಬ್ಬರು ಇರ್ತಾರೆ, ಈಗ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಳ್ತಾ ಇರ್ತಾರೆ ವೃಷಭ ರಾಶಿಯವರು, ಸ್ವಲ್ಪ ಕಷ್ಟಜೀವಿಗಳು ಅಂತ ಹೇಳ್ತಾ ಇರ್ತೀವಿ. ಕೆಲವೊಬ್ಬರು ನೋಡಿ, ಈಗ ಯಾವುದೋ ಒಂದು ಗಾಡಿಗಳಲ್ಲಿ ವ್ಯಾಪಾರಗಳು ಮಾಡ್ತಾ ಇರ್ತಾರೆ, ಅಥವಾ ಚಿಕ್ಕ ಒಂದು ಅಂಗಡಿಗಳು ಇಟ್ಕೊಂಡು ವ್ಯಾಪಾರಗಳು ಮಾಡ್ತಾ ಇರ್ತಾರೆ. ನೋಡಿ, ಇವತ್ತು ನಿಮಗೆ ಧನಲಾಭ ಇರುವಂಥದ್ದು, ಧನಾಗಮನದ ನಿರೀಕ್ಷೆ ಕೂಡ ಇದನ್ನು ಮಾಡ್ಬೋದಾಗಿದೆ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ನಾವು ಇದನ್ನು ನೋಡಿದಾಗ, ಮಿಥುನ ರಾಶಿಯವರಿಗೆ ಒಡವೆ ಆಭರಣ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾರೆಲ್ಲ ಮಿಥುನ ರಾಶಿಗಳಿದ್ರೆ ಗಮನದಲ್ಲಿ ಇಟ್ಕೊಳ್ಬೇಕು. ಒಡವೆ ಆಭರಣ ಮತ್ತು ಬೆಲೆ ಬಾಳುವ ವಸ್ತುಗಳು ಯಾವುದೇ ಆಗಲಿ ಅದು. ನೋಡಿ, ಕೆಲವರು ಮೊಬೈಲ್ ಕೂಡ ತುಂಬ ಬೆಲೆ ಬಾಳುವ ವಸ್ತುವನ್ನಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಮೊಬೈಲ್ ಕಳೆದು ಹೋಗುವಂಥದ್ದು ಅಥವಾ ಯಾವುದೊಂದು ಆಭರಣವನ್ನು ಕಳೆದುಕೊಳ್ಳುವಂತಹ ಇರುವಂಥದ್ದು, ಆ ರೀತಿ ಎಲ್ಲ ಇವತ್ತು ಜಾತಕ ಫಲದಲ್ಲಿದೆ. ಹಾಗಾಗಿ ಸ್ವಲ್ಪ ಬೆಲೆ ಬಾಳುವ ವಸ್ತುಗಳೇನಿದೆ ಸ್ವಲ್ಪ ಅದರ ಕಡೆ ಗಮನವನ್ನು ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇದನ್ನು ಇವತ್ತು ಕಳೆದುಕೊಳ್ಳುವಂತಹ ಸನ್ನಿವೇಶವನ್ನು ಎದುರು ನೋಡಬೇಕಾಗುತ್ತೆ. ಸ್ವಲ್ಪ ಜಾಗೃತರಾಗಿರಬೇಕು ಮಿಥುನ ರಾಶಿಯವರು. ಇನ್ನು ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ. ಅಂದರೆ ಏನಾದರೂ ಕೆಲಸ ಕಾರ್ಯ ಅಂದ್ಕೊಂಡಿದ್ರೆ ಆಗುತ್ತೆ, ಯಶಸ್ಸು ಆಗ್ತೀರಾ, ವಿಜಯ ಆಗುತ್ತೆ. ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಶೀಘ್ರಗತಿಯಲ್ಲಿ ಮುನ್ನುಗ್ತವೆ ಅಂತ ಕೂಡ ಇವತ್ತು ಹೇಳ್ಬೋದು. ಇನ್ನು ವಾಹನ ಖರೀದಿ ಕೂಡ ಯೋಗ ಅಂತ ನೋಡಿ ಇವತ್ತು ಮಿಥುನ ರಾಶಿಯವ್ರಿಗೆ. ಕೆಲವೊಬ್ರು ಅಂದ್ಕೊಳ್ತಿರ್ತಾರೆ ವಾಹನ ಖರೀದಿ ಮಾಡಬೇಕು ತುಂಬ ದಿವಸದಿಂದ, ಇವತ್ತು ರಾಜಯೋಗ. ಕೆಲವೊಬ್ರು ಕೇಳಿದ ಗುರುಗಳೇ ಮಂಗಳವಾರ ಇವತ್ತು ತಗೋಬೋದು ಅಂತ. ನೋಡಿ, ಇವತ್ತು ಅದ್ರ ಕಡೆ ಚಿಂತನೆ ಮಾಡಿ, ನಿಮ್ಗೆ ಯೋಗ ಬಂದಿದೆ. ಕೆಲವೊಬ್ರು ನೋಡಿ ತುಂಬ ದಿವಸ ಅನ್ಕೊಳ್ತಿರ್ತಾರೆ ಯಾವುದೋ ಒಂದು ಗಾಡಿ ತೊಗೋಬೇಕು ಅಂತ. ಕೆಲವೊಬ್ರು ಬೈಕ್ ತೊಗೊಳ್ಲಿಕ್ಕೂ ಕೂಡ ಆಗ್ತಾ ಇರಲ್ಲ, ಯಾವುದೋ ಒಂದು ಕಷ್ಟಗಳು, ಏನೋ ಒಂದು ಅಡೆತಡೆಗಳು ಆಗ್ತಾ ಇರುತ್ತೆ. ಅಥವಾ ಯಾರೋ ಒಂದು ಏನೋ ಒಂದು ವಾಹನ, ಒಂದು ಕೆಲಸಕ್ಕೋಸ್ಕರ ಒಂದು ಟ್ರಕ್ಗಳು ತೊಗೊಂಡು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಈ ದಿನ ಶುಭ ದಿನ. ಇವತ್ತು ಅದರ ಕಡೆ ಯೋಚನೆ ಮಾಡಿ, ನಿಮಗೆ ಒಳ್ಳೆ ಮಾರ್ಗಗೋಚರ ಆಗುವಂಥದ್ದು, ಅದಕ್ಕೆ ನಿಮಗೆ ಅನುಕೂಲಕರವಾದ ದಿನ ಕೂಡ ವಾಹನ ಖರೀದಿಗೆ ದಿನ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ, ನೀವು ಹಮ್ಮಿಕೊಂಡ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಹಿನ್ನಡೆ ಅಂತ ಇದೆ. ಕಟಕ ರಾಶಿಯವರು ಸ್ವಲ್ಪ ನೋಡಿ ಜಾಗೃತರಾಗಿರಿ. ಏನಾದರೂ ಕೆಲಸ ಕಾರ್ಯ ಅಂದ್ಕೊಂಡ್ರೆ ಸ್ವಲ್ಪ ಹಿನ್ನಡೆ ಅಂತ, ಅಂದರೆ ಸ್ವಲ್ಪ ಏನೋ ಲೇಟ್ ಆಗ್ಬೋದು ಇವತ್ತು ಕೆಲಸ ಕಾರ್ಯ. ನೀವು ಸುಮ್ಮನೆ ಇವತ್ತು ಕೆಲಸ ಆಗಲೇಬೇಕು ಅಂತ ಹೇಳ್ತಾ ಕೂತ್ಕೊಂಡ್ರೆ ಅದಾಗಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ನೋಡ್ಕೊಳ್ಳಿ, ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ಅದ್ರ ಕಡೆ ಸ್ವಲ್ಪ ಜಾಗೃತರಾಗಿರಬೇಕು. ಏನು ಹಿನ್ನಡೆ ಆಯಿತು ಅಂತಂದರೆ ನೀವು ಸೋತೋದ್ರಿ ಅಂತಲ್ಲ,
ಸ್ವಲ್ಪ ತಡ ಆದರೂ ಕೂಡ ಅದರಲ್ಲಿ ಯಶಸ್ಸನ್ನು ಪಡಿಬೋದು ಕಟಕ ರಾಶಿಯವರು. ಇನ್ನು ಗೃಹ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಅಂತ ಹೇಳ್ತಾ ಇದೆ. ಒಳ್ಳೆ ದಿನ ನೋಡಿ, ಯಾಕಂದರೆ ಗೃಹ ಸಮಸ್ಯೆಗಳು ಪರಿಹಾರ ಸಿಕ್ತು ಅಂತಂದರೆ ಇನ್ನು ಎಲ್ಲದಕ್ಕೂ ಪರಿಹಾರ ಆದಂಗೆ. ನಿಮಗೆ ಮನೆಯಲ್ಲಿ ಕೆಲವೊಂದು ಸಮಸ್ಯೆ ಇದ್ದೇ ಇರುತ್ತೆ. ಮನುಷ್ಯ ಅಂದಮೇಲೆ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನ ಎದುರು ನೋಡ್ತಾನೆ ಇರಬೇಕು. ಆದರೆ ಈ ದಿನ ನೋಡಿ ನಿಮಗೆ ಆದರೆ ಮನೆಯವರ ಜೊತೆ ನೀವು ದಿನವನ್ನು ಕಳಿಬೇಕಾಗುತ್ತೆ. ಯಾರು ಕರ್ಕಾಟಕ ರಾಶಿಯವರು ಇರ್ತೀರಾ, ಮನೆಯವರ ಜೊತೆ ಇವತ್ತು ಇರಬೇಕು ನೀವು. ಅವಾಗ ಏನಾಗುತ್ತೆ, ಗೃಹ ಸಮಸ್ಯೆಗಳು ಬಗೆಹರಿಸ್ಕೊಳ್ಳಲಿಕ್ಕೆ ತುಂಬ ಶುಭ ದಿನ ಅಂತ ಹೇಳ್ಬೋದು. ಇನ್ನು ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಇದೆ. ಕಟಕ ರಾಶಿಯವರು ಯಾರಲ್ಲಿ ಇರ್ತೀರಾ, ಹಣದ ವಿಚಾರವಾಗಿ ಅನುಕೂಲ. ಇವತ್ತು ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗುತ್ತೆ. ಹಣ ಬರುವಂತಹ ನಿರೀಕ್ಷೆ ಕೂಡ ಕರ್ಕಾಟಕ ರಾಶಿಯವರು ಈ ದಿನ ಮಾಡ್ಬೋದಾಗಿದೆ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿ ಸಂಭವ ಇದೆ ಅಂತ ಹೇಳ್ತಾ ಇದ್ದೀವಿ. ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ, ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಕ್ಷೇತ್ರ ಎಲ್ಲೊಂದು ಹತ್ರ ನೀವು ವ್ಯಾಪಾರನ ಉದ್ಯೋಗ ಮಾಡ್ತಾ ಇರ್ತೀರಲ್ಲ, ಅಲ್ಲಿ ಸ್ವಲ್ಪ ಕಿರಿಕಿರಿ ಅಂದರೆ ನೋಡಿ, ಏನೋ ಒಂದು ಸ್ವಲ್ಪ ಕಷ್ಟ. ಯಾರೋ ಬರ್ತಾರೆ, ನೀವು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತೀರಾ, ಯಾರೋ ಬಂದು ಸುಮ್ಮನೆ ನಿಮಗೆ ತೊಂದರೆ ಮಾಡುವಂಥದ್ದು ಅಥವಾ ನಿಮ್ಮ ಕೆಲಸಕ್ಕೆ ಅಡ್ಡಿ ಮಾಡುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಜಾಗೃತರಾಗಿರಬೇಕಾಗುತ್ತೆ ಸಿಂಹರಾಶಿಯವರು. ಇನ್ನು ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಹಿನ್ನಡೆ ಆಗಬಹುದು ಅಂತ ಹೇಳ್ತಾ ಇದೆ. ನೋಡಿ, ಕೋರ್ಟ್ ಕಚೇರಿ ವಿಚಾರದಲ್ಲಿ ಕೂಡ ಸ್ವಲ್ಪ ಏನೋ ಹಿನ್ನಡೆ. ಇವತ್ತು ಯಾವುದೋ ಒಂದು ಕೋರ್ಟ್ ಕಚೇರಿ ಇರುತ್ತೆ ನೋಡಿ, ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ, ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಅಹಿತಕರ ಘಟನೆಗಳು ನಡೆದೋಗ್ಬಿಟ್ಟಿರುತ್ತೆ, ಕೋರ್ಟ್ ಮೆಟ್ಟಲಿರ್ತೀರ. ಆದರೆ ಇವತ್ತು ನೋಡಿ ಹಿನ್ನಡೆ ಅಂತ ತೋರಿಸ್ತಾ ಇದೆ. ಸ್ವಲ್ಪ ಜಾಗೃತರಾಗಿರಬೇಕು ಸಿಂಹರಾಶಿಯವರು. ಇನ್ನು ದಿನಸಿ ವ್ಯಾಪಾರಿಗಳಿಗೆ ಹೆಚ್ಚು ಕೆಲಸ ಕೂಡ ಇರುವಂಥದ್ದು. ಯಾರೆಲ್ಲ ಸಿಂಹರಾಶಿಗಳು ನೋಡಿದ್ರೆ ಗಮನಿಸ್ಕೊಳ್ಳಿ, ದಿನಸಿ ವ್ಯಾಪಾರಸ್ಥರು ಯಾರಿರ್ತೀರ ಅವರಿಗೆ ಸ್ವಲ್ಪ ಇವತ್ತು ಕೆಲಸದ ಒತ್ತಡ ಜಾಸ್ತಿ ಆಗುವಂಥದ್ದು ಕೂಡ ನೋಡ್ಬೋದು ಸಿಂಹರಾಶಿಯವ್ರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ದೇವರ ಪೂಜೆ ಪುನಸ್ಕಾರಗಳು ಹೆಚ್ಚು ಒಲವು ತೋರಿಸ್ತೀರಾ. ಇವತ್ತು ಒಳ್ಳೆ ದಿನ. ಯಾಕೆ ಪೂಜೆ ಪುನಸ್ಕಾರಗಳಲ್ಲಿ ಕನ್ಯಾ ರಾಶಿಯವರು ಏನಾದರೂ ಯಾವುದಾದ್ರೂ ದೇವರು ನೋಡಿ, ನಾವು ಹೇಳಿದ್ವಿ ಇವತ್ತು ನವಮಿ ಮಂಗಳವಾರ ಒಳ್ಳೆ ದಿನ ಅಂತ. ಏನಾದರೂ ದೇವರ ಪೂಜೆ ಪುನಸ್ಕಾರಗಳು ಯಾವುದೋ ಒಂದು ದೇವತೆ ಪೂಜೆ ಮಾಡಬೇಕು ಅಂದ್ಕೊಂಡಿದ್ರೆ ಇವತ್ತು ಮಾಡಿ ಅವಕಾಶ ಸಿಕ್ತು ಅಂತಂದರೆ ಅದರಿಂದ ನಿಮಗೆ ಅನುಕೂಲ ಆಗುವಂಥದ್ದು. ಮಾನಸಿಕ ಸಮಸ್ಯೆಗಳು ಕೂಡ ಪರಿಹಾರ ಸಿಗುತ್ತೆ ಅಂತ. ಮಾನಸಿಕವಾಗಿ ಏನೋ ತೊಂದರೆ ಅನುಭವಿಸ್ತಾ ಇರ್ತಾರೆ ಕೆಲವರು. ನೋಡಿ, ಮದುವೆ ವಿಚಾರದಲ್ಲಿ ಮನಸ್ಸಿಗೆ ಹಾಕೊಂಡ್ಬಿಟ್ಟಿರ್ತಾರೆ, ಮದುವೆ ಆಗ್ತಾ ಇರಲ್ಲ. ನೋಡಿ, ಇದು ಒಳ್ಳೆ ದಿನ ಇವತ್ತು ಮಂಗಳವಾರ ನವಮಿ ಬಂದಾಗ ಪೂಜೆ ಮಾಡಿಕೊಂಡ್ರೆ ಮದುವೆ ವಿಚಾರದಲ್ಲೂ ಅನುಕೂಲ ಆಗುತ್ತೆ. ಒಂದು ಗಂಡ ಹೆಂಡತಿಯರು ಅಷ್ಟೇ ಅಲ್ಲ, ಸಂತಾನ ಅಷ್ಟೇ ಅಲ್ಲ, ಮದುವೆ ವಿಚಾರದಲ್ಲೂ ನಿಮಗೆ ಅನುಕೂಲ ಆಗುತ್ತೆ ಇವತ್ತು. ಹಾಗಾಗಿ ಸ್ವಲ್ಪ ಏನಾದರೂ ಮಾನಸಿಕವಾಗಿ ಕೂಡ ನಿಮಗೆ ತೊಂದರೆ ಆಗ್ತಾ ಇತ್ತೋ, ಇವತ್ತು ಒಂದು ದೀಪ ಹಚ್ಚಿ, ತುಪ್ಪದ ದೀಪ ಹಚ್ಚಿ ಒಂದು ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಮನೆಯಲ್ಲಿ ತುಂಬ ವಿಶೇಷವಾದ ಫಲವನ್ನು ಕೂಡ ಪಡಿಬಹುದಾಗಿದೆ ಕನ್ಯಾ ರಾಶಿಯವರು. ಈ ದಿನದ ಕನ್ಯಾ ರಾಶಿಯ ಫಲಾನುಫಲ ಹೇಗಿದೆ ಅನ್ನೋದನ್ನು ಗುರುಗಳು ತಿಳಿಸ್ಕೊಟ್ರು. ನೀವು ಕೂಡ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಇದೇ ಬೆಂಗಳೂರಿನ ಅಂಚಿಪಾಳ್ಯದಲ್ಲಿ ಗುರೂಜಿಯವರ ಕಚೇರಿ ಇದೆ. ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದಾಗಿದೆ. ಇನ್ನುಳಿದ ರಾಶಿಗಳ ಫಲಾನುಫಲಗಳು ಏನಿದೆ ಅನ್ನೋದನ್ನು ಗುರುಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಗಳೇ, ತುಲಾ ರಾಶಿಯ ಫಲಾನುಫಲ ಹೇಗಿದೆ? ನೋಡಿ, ಮುಂದಿನ ರಾಶಿ ತುಲಾ ರಾಶಿ. ಈ ದಿನ ತುಲಾ ರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡೋಣ. ಈ ದಿನ ಹೊಸ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಆಗುತ್ತೆ. ಯಾರೆಲ್ಲ ತುಲಾ ರಾಶಿಗಳಿದ್ರೆ ಗಮನದಲ್ಲಿ ಇಟ್ಕೊಳ್ಳಿ. ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಿದ್ರೆ ಅಂಥ ಕೆಲಸ ಕಾರ್ಯಗಳಲ್ಲಿ ಇವತ್ತು ನೀವು ಈ ಕೆಲವರು ಅಂದ್ಕೊಂಡಿರ್ತೀರಿ ಈ ಕೆಲಸ ಆಗುತ್ತೋ ಆಗಲ್ವೋ ಅಂತ. ಆ ಥರ ಏನೂ ನೀವು ಇವತ್ತು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಇವತ್ತು ಏನೇ ಪ್ರಾರಂಭ ಮಾಡಿದ್ರೂ ಕೂಡ ಅದರಲ್ಲಿ ನಿಮಗೆ ಜಯಪ್ರಾಪ್ತಿ ಅಂತ ಹೇಳ್ತಾ ಇದೆ. ಅದರ ಅನುಕೂಲ ಆಗುತ್ತೆ, ಅದರಲ್ಲಿ ಅಭಿವೃದ್ಧಿಯನ್ನು ಕೂಡ ಇದನ್ನು ಪಡಿಬಹುದು. ಇನ್ನು ವ್ಯಾಪಾರ ಮಾಡುವವರಿಗೂ ಕೂಡ ಉತ್ತಮ ಫಲ ಇದೆ ಅಂತ ಹೇಳ್ತಾ ಇದೆ. ನೋಡಿ, ವ್ಯವಹಾರಸ್ಥರಿಗೆ ವ್ಯಾಪಾರಸ್ಥರಿಗೂ ಕೂಡ ಉತ್ತಮ ಫಲ ಅಂದರೆ ಒಳ್ಳೆ ದಿನ ಅಂತ ಇವತ್ತು. ಹಾಗಾಗಿ ಇವತ್ತು ಸಣ್ಣ ಪುಟ್ಟ ಅಪಘಾತಗಳಾಗುವ ಸಾಧ್ಯತೆ ಇರುತ್ತೆ, ಸ್ವಲ್ಪ ಜಾಗೃತರಾಗಿರಬೇಕು. ನೋಡಿ, ಎಲ್ಲ ಚೆನ್ನಾಗಿದೆ, ವ್ಯಾಪಾರ ಚೆನ್ನಾಗಾಗುತ್ತೆ, ಅಭಿವೃದ್ಧಿ ಇದೆ. ಆದರೆ ಸ್ವಲ್ಪ ವಾಹನದಲ್ಲಿ ಓಡಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅಪಘಾತಗಳಾಗುವಂಥದ್ದು ಅಥವಾ ಏನೋ ಒಂದು ಸಣ್ಣ ಪುಟ್ಟ ನಿಮಗೆ ಗಾಯಗಳಾಗುವ ಮುನ್ಸೂಚನೆ ಇರೋದ್ರಿಂದ ನೀವೇನು ಮಾಡಬೇಕು, ಜಾಗೃತರಾಗಿರಬೇಕು. ಒಂದು ವಾಹನದಷ್ಟೇ ಅಲ್ಲ, ಸ್ವಲ್ಪ ನೀವು ಇವತ್ತು ಹೊರಗಡೆ ಸಂಚಾರ ಮಾಡುವಾಗ ಆಗಲಿ ಓಡಾಡುವಾಗ ಆಗಲಿ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ. ಅಪಘಾತಗಳಾಗುವಂತಹ ಮುನ್ಸೂಚನೆ ಅಥವಾ ಬೇರೆ ಏನು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೀವು ನೋಡಬೇಕಾಗುತ್ತೆ ಇವತ್ತು ತುಲಾ ರಾಶಿಯವರು. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಆರೋಗ್ಯದಲ್ಲಿ ತೊಂದರೆ ಕಾಣಬಹುದು. ಯಾರೆಲ್ಲ ವೃಶ್ಚಿಕ ರಾಶಿಗಳಿದ್ದಾರೆ ಆರೋಗ್ಯ ಸಮಸ್ಯೆ ಕಾಣ್ತಾ ಇದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಬೇಕು. ಟೈಮಿಂಗ್ ಸರಿಯಾಗಿ ಊಟ ಮಾಡುವಂಥದ್ದು ಅಥವಾ ಏನಾದರೂ ಆರೋಗ್ಯ ಸಮಸ್ಯೆ ಇತ್ತಂದರೆ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳುವಂತಹ ನೀವು ಇದನ್ನು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಆದ್ದರಿಂದ ಎಚ್ಚರಿಕೆ ವಹಿಸೋದು ಸೂಕ್ತ ಅಂತ ಹೇಳ್ತಾ ಇದೆ. ನೋಡಿ, ಇದು ಇವತ್ತು ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸೋದು ಸೂಕ್ತ. ಸುಮ್ಮನೆ ನೀವು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ಏನೋ ಆಯಿತು, ಏನೋ ಆರೋಗ್ಯ ಸಮಸ್ಯೆ ಇದೆ. ಈಗ ಕೆಲವರು ತಲೆನೋವು ಅಂತ ಬಿಡು ಏನೋ ಸರಿ ಹೋಗುತ್ತೆ ಅಂತ ಹೇಳೋ ಒಂದು ಟ್ಯಾಬ್ಲೆಟ್ ತೊಗೊಂಡು ಸುಮ್ಮನೆ ಆಗಿಬಿಡ್ತಾರೆ. ಇದೆಲ್ಲ ತಪ್ಪಾಗುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಇದನ್ನು ನೀವು ಮಾಡ್ಕೊಳ್ಬೇಕು, ಅದರಿಂದ ನಿಮಗೆ ಅನುಕೂಲ ಆಗುವಂಥದ್ದು. ಇನ್ನು ಉತ್ತಮ ವ್ಯಾಪಾರಸ್ಥರಿಗೂ ಕೂಡ ಇವತ್ತು ಹೆಚ್ಚಿನ ಲಾಭ ಇರುವಂಥದ್ದು. ನೋಡಿ, ಇವತ್ತು ಹೆಚ್ಚಿನ ಲಾಭ ವ್ಯಾಪಾರಸ್ಥರಿಗೆ. ಯಾರೆಲ್ಲ ವ್ಯಾಪಾರಸ್ಥರಿಸ್ತೀರ ಈ ವೃಶ್ಚಿಕ ರಾಶಿಯವ್ರಿಗೆ ಅನುಕೂಲ ಇದೆ. ಧನಾಗಮನದ ನಿರೀಕ್ಷೆ ಮಾಡ್ಕೊಳ್ಳೋದು, ಹಣದ ಒಳ ಹರಿವು ಕೂಡ ಹೆಚ್ಚಾಗುವಂತಹ ದಿನ ಅಂತ ಹೇಳ್ಬೋದು ಇವತ್ತು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಕೋರ್ಟ್ ಕಚೇರಿ ಕೆಲಸಗಳು ಸರಾಗವಾಗಿ ನಡೆಯುವುದು ಅಂತ ಹೇಳ್ತಾರೆ. ಯಾರೆಲ್ಲ ಧನುರಾಶಿ ಇದ್ದೀರಾ, ಕೋರ್ಟ್ ಸಂಬಂಧಪಟ್ಟಂತಹ ವಿಚಾರಗಳು ಅಥವಾ ಗೌರ್ಮೆಂಟ್ ವಿಚಾರಗಳಲ್ಲಿ ಇವತ್ತು ಸರಾಗವಾಗಿ ಕೆಲಸ ಕಾರ್ಯಗಳಾಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ನಾವು ನೋಡ್ತಾ ಇರ್ತೀವಿ ಕೋರ್ಟ್ ವಿಚಾರ ಮತ್ತು ಗೌರ್ಮೆಂಟ್ ಕೆಲಸ ಅಂತಂದರೆ ಸ್ವಲ್ಪ ನಿಧಾನನೇ ತಡ ಆಗ್ತಾ ಇರುತ್ತೆ.
ಆದರೆ ಇವತ್ತು ನೋಡಿ ಅದ್ರ ಕಡೆ ಗಮನವನ್ನು ಕೊಡಿ. ಏನಾದರೂ ಇತ್ತು ಅಂತಂದರೆ ಇವತ್ತು ಹೋಗಿ ಅದು ಮಾಡ್ಕೋಬೇಕು ಕೆಲಸ ಕಾರ್ಯಗಳನ್ನ. ಇವತ್ತು ನಿಮಗೆ ಆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿಬಹುದು ಅಂತ ಹೇಳ್ತಾ ಇದೆ. ಇನ್ನು ವಿದೇಶ ಪ್ರಯಾಣಕ್ಕೆ ಅನುಕೂಲಕರ ಸನ್ನಿವೇಶ ಕೂಡ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ ಇದೆ ನೋಡಿ. ಧನುರಾಶಿಯವರು ತುಂಬ ದಿವಸದಿಂದ ಅನ್ಕೊಳ್ತಿರ್ತಾರೆ ವಿದೇಶಕ್ಕೆ ಸಂಬಂಧಪಟ್ಟಂಥದ್ದು, ಎಲ್ಲೋ ವಿದೇಶಕ್ಕೆ ಹೋಗ್ಬೇಕನೋ ಅಥವಾ ಏನೋ ಒಂದು ಇರುತ್ತೆ ನಿಮಗೆ. ಅದಕ್ಕೆ ನೋಡಿ ಇವತ್ತು ಆ ಸನ್ನಿವೇಶ ಸೃಷ್ಟಿಯಾಗುತ್ತಂತೆ ಇವತ್ತು. ಅಂದರೆ ಯಾರೋ ಒಬ್ಬರು ನಿಮಗೆ ಅನುಕೂಲ ಮಾಡ್ಬೋದು, ಅಥವಾ ನೀವು ಅದ್ರ ಬಗ್ಗೆ ಇವತ್ತು ಚಿಂತನೆ ಮಾಡಿದಾಗ ಅದರ ವ್ಯವಹಾರಗಳನ್ನು ಮಾಡಿಕೊಂಡಾಗ ನಿಮಗೆ ಅನುಕೂಲ ರೀತಿಯಲ್ಲಿ ನಿಮಗೆ ಫಲಿತಾಂಶಗಳು ಕೂಡ ಪಡಿಬೋದು ಧನುರಾಶಿಯವರು. ಇನ್ನು ಮಕರ ರಾಶಿಯವರಿಗೆ ನೋಡಿದ್ರೆ ಕೆಲವೊಮ್ಮೆ ಕೆಟ್ಟ ಕೆಲಸಗಳು ಮಾಡಲು ನೀವೇ ಹೆಚ್ಚು ಪ್ರಯತ್ನ ಪಡ್ತೀರ ಅಂತ ಹೇಳ್ತಾ ಇದೆ. ಮಕರ ರಾಶಿ ನೋಡಿ ಗೊತ್ತಿದ್ದು ಕೆಟ್ಟ ಕೆಲಸ ಮಾಡುವಂಥದ್ದಂತೆ. ಕೆಟ್ಟ ಕೆಲಸ ಅಂತಂದ್ರೆ ಯಾವುದು ಏನೋ ಒಂದು ತಪ್ಪು ಮಾಡುವಂಥದ್ದು ಗೊತ್ತಿರುತ್ತೆ ನಿಮಗೆ, ಅದು ಮಾಡಬಾರ್ದು ಅಂತ ಆದರೂ ಮಾಡೋಕ್ಕೆ ಹೋಗ್ತಿರಂತೆ ಮಕರ ರಾಶಿಯವರು. ಸೊ ಹಾಗಾಗಿ ನೋಡಿಕೊಂಡು ಕೆಲಸ ಕಾರ್ಯಗಳು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮವಾದ ದಿನ ಅಂತ ಹೇಳ್ಬೋದು. ಮಕರ ರಾಶಿಯವರು ಯಾರೆಲ್ಲ ರಾಜಕೀಯವಾಗಿ ಮುನ್ನಡಿಬೇಕು, ರಾಜಕೀಯವಾಗಿ ಬೆಳವಣಿಗೆ ಕಾಣಬೇಕು ಅಂತ ಹೇಳ್ತಾರೆ, ಅವ್ರಿಗೆ ತುಂಬ ಉತ್ತಮವಾಗಿರುವಂತಹ ದಿನ ಅಂತ ಹೇಳ್ತಾ ಇದ್ದೀನಿ ಮಕರ ರಾಶಿಯವ್ರಿಗೆ. ಇನ್ನು ಕುಂಭರಾಶಿಯವ್ರಿಗೆ ಇದನ್ನು ನೋಡಿದಾಗ ಷೇರು ವ್ಯವಹಾರಗಳಲ್ಲಿ ಅನುಕೂಲ ಆಗಲಿದೆ ನೋಡಿ. ಒಳ್ಳೆಯ ವಿಚಾರ ಕುಂಭರಾಶಿಯವ್ರಿಗೆ. ಶೇರ್ಸಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಾ ಅಂಥವ್ರಿಗೆ ಉತ್ತಮವಾದ ಕಾಲ ಬಂದಿದೆ ಅಂತ ಹೇಳ್ಕೋಬೋದು. ಕುಂಭರಾಶಿಯವರು ಇವತ್ತು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಳ್ಳೆಯ ದಿನ. ಏನಾದರೂ ಮನಸ್ಸಲ್ಲಿ ಯೋಚನೆ ಇತ್ತು ಇವತ್ತು ಮಾಡಬಾರ್ದು ಅಂತ 2 ಮನಸ್ಸು ಏನಾದ್ರು ಇತ್ತು ಅಂತಂದರೆ ನೋಡಿ, ಏನು ಜಾಸ್ತಿ ಚಿಂತೆ ಮಾಡಿಬಿಡಿ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಶೇರ್ಸಲ್ಲಿ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ನಿಮಗೆ ಅನುಕೂಲ ಆಗುತ್ತೆ, ಅಭಿವೃದ್ಧಿ ಕೂಡ ಆಗುವಂಥದ್ದು. ಧನಲಾಭ ಪ್ರಾಪ್ತಿ ಅಂತ ಹೇಳ್ತಾ ಇದ್ದೀನಿ ನೋಡಿ. ಜಾತಕ ಫಲದ ಇವತ್ತು ಕುಂಭರಾಶಿಯವ್ರಿಗೆ ಧನಲಾಭ ಪ್ರಾಪ್ತಿ, ಹಣದ ನಿರೀಕ್ಷೆ ಮಾಡ್ಬೋದು ನೀವು. ಇವತ್ತು ನೀವೇನೇ ಕೆಲಸ ಮಾಡಿದ್ರು ಕೂಡ ಅದರಿಂದ ಹಣವನ್ನು ಪಡಿಬೋದಾಗಿದೆ. ನೀವು ಮಿತ್ರರಿಂದ ಕೂಡ ಸಹಾಯ ಪಡಿತೀರಾ ಅಂತ ಹೇಳ್ತಾ ಇದೆ ನೋಡಿ. ಇವತ್ತು ಮಿತ್ರರಿಂದಲೂ ಕೂಡ ಅನುಕೂಲ, ಆದರೆ ನಿಮ್ಮ ಸ್ನೇಹಿತರಿಂದ ಯಾವುದೇ ವಿಚಾರದಲ್ಲಿ, ಬರೀ ನೀವು ಶೇರ್ಸ್ ಅಂತಲೇ ಅಲ್ಲ, ಬೇರೆ ವಿಚಾರದಲ್ಲಿ ಕೂಡ ನಿಮಗೆ ಇವತ್ತು ಅನುಕೂಲ ಆಗ್ಬೋದು ನಿಮ್ಮ ಸ್ನೇಹಿತರಿಂದ. ಇದರ ಜೊತೆ ನೂತನ ವಾಹನ ಸೌಖ್ಯ ಕೂಡ ಇರುವಂಥದ್ದು ನೋಡಿ. ಇವತ್ತು ತುಂಬ ಚೆನ್ನಾಗಿರುವಂಥ ದಿನ ಅಂದರೆ ಇವತ್ತು ಕುಂಭರಾಶಿಯವರಿಗೆ ಎಲ್ಲ ವಿಚಾರದಲ್ಲೂ ಯಶಸ್ಸನ್ನು ಪಡಿತೀರಾ. ಮತ್ತು ಕೆಲವರು ಗಾಡಿ ತೊಗೊಳ್ಲಿಕ್ಕೆ ನೋಡ್ತಾ ಇರೋರಿಗೂ ಕೂಡ ಒಳ್ಳೆಯ ದಿನ ಅಂತ ಕೂಡ ಇವತ್ತು ಹೇಳ್ಬೋದು ಕುಂಭರಾಶಿಯವರಿಗೆ. ಕಡೆಯ ರಾಶಿ ಮೀನರಾಶಿ. ಇದರ ಮೀನರಾಶಿಯವರಿಗೆ ನೋಡಿದಾಗ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಜವಾಬ್ದಾರಿ ಅಂತ ಹೇಳ್ತಾ ಇದೆ. ಮೀನರಾಶಿಯವರಿಗೂ ಒಳ್ಳೆಯ ದಿನ, ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿ. ಈಗ ನೋಡಿ ಒಳ್ಳೆ ದಿನಗಳಿದೆಲ್ಲ, ರಾಜಯೋಗ ದಿನಗಳು, ವ್ಯಾಪಾರಗಳು ಚೆನ್ನಾಗಿ ಆಗ್ತಿರುತ್ತೆ, ಹಬ್ಬ ಹರಿದಿನಗಳಿರುವಂಥದ್ದು. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ನೀವು ಮನೇಲಿದ್ದರೆ ಕೆಲಸ ಆಗಲ್ಲ. ಗುರುಜಿ ಹೇಳ್ಬಿಟ್ಟವ್ರು ನಮಗೆಲ್ಲ ಚೆನ್ನಾಗಾಗುತ್ತೆ, ನಮ್ಗೆ ಅಭಿವೃದ್ಧಿ ಅಂತಂದರೆ ಮನೇಲಿದ್ದರೆ ಆಗಲ್ಲ, ಅದು ಕೆಲಸ ಕಾರ್ಯಗಳು ಮಾಡ್ಕೊಳ್ಬೇಕು. ಎಲ್ಲರಿಗೂ ಕೆಲಸಗಳಿದ್ದೇ ಇರುತ್ತೆ. ಹಾಗಾಗಿ ಆ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಕೊಳ್ಳಿ, ಅನುಕೂಲ ಆಗುತ್ತೆ. ಸಾಲ ಬಾಧೆಗಳು ಕೂಡ ನಿವಾರಣೆ ಆಗುವ ಸಾಧ್ಯತೆ ಹೆಚ್ಚಿದೆ ನೋಡಿ. ಒಳ್ಳೆ ವಿಚಾರ ಸಾಲ ಬಾಧೆ ವಿಚಾರ ಮೀನರಾಶಿಯವರಿಗೆ ನೋಡಿ. ಮನೇಲಿ ಕೂತ್ರೆ ಕೆಲಸ ಆಗಲ್ಲ, ಕೆಲಸ ಮಾಡ್ಕೊಳ್ಳಿ, ಹೋಗಿ ಹೊರಗಡೆ ಹೋಗಿ ಕೆಲಸ ಕಷ್ಟಪಟ್ಟು ದುಡಿರಿ, ಕೆಲಸಕ್ಕೆ ನಿಮಗೆ ಅನುಕೂಲಗಳಿದೆ. ಸಾಲ ಬಾಧೆ ಕೂಡ ನೀವು ನಿವಾರಣೆ ಮಾಡುವಂತಹ ಸನ್ನಿವೇಶ ಕೂಡ ಈ ದಿನ ಎದುರಾಗುವಂಥದ್ದು ಮೀನರಾಶಿಯವರಿಗೆ. ಇಂದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಏನಿದೆ ಅನ್ನೋದನ್ನು ಗುರುಗಳು ತಿಳಿಸ್ಕೊಟ್ರು. ಇನ್ನು ಧಾರ್ಮಿಕ ವಿಚಾರವಾಗಿ ನೋಡೋದಾದರೆ ಇವತ್ತು ಯಾವ ವಿಚಾರವಾಗಿ ಗುರುಗಳು ತಿಳಿಸ್ಕೊಡ್ತಾ ಇದ್ದಾರೆ ನೋಡಿ. ಇವತ್ತು ನಾನು ಆವಾಗಿಂದ ಹೇಳ್ತಾ ಇದ್ದೀನಿ ಸಂತಾನಕ್ಕೋಸ್ಕರ ಅಂತ. ಇವತ್ತು ನವಮಿ ಆಗಿರೋದ್ರಿಂದ ಶಕ್ತಿ ದೇವತೆ ಯಾವ ರೀತಿ ಪೂಜೆ ಮಾಡುವಂಥದ್ದು ನೋಡಿ. ಇದು ತುಂಬ ವಿಶೇಷವಾದ ಸರಳ ಪರಿಹಾರ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ನೋಡಿ. ಒಂದು ಕಳಶದಲ್ಲಿ ನಾವು ಹಸಿರು ಬಣ್ಣದ ಒಂದು ವಸ್ತ್ರವನ್ನು ತಗೋಬೇಕು ಅಂತ ಹೇಳುತ್ತೆ. ಒಂದು ಹಸಿರು ಬಣ್ಣದ ವಸ್ತ್ರವನ್ನು ಕಳಶಕ್ಕೆ ನಾವು ಇಟ್ಟು ಪೂಜೆ ಮಾಡಬೇಕು ಅಂತ. ಅಂದರೆ ಒಂದು ಪೀಠವನ್ನು, ದೇವರ ಮನೆಯಲ್ಲಿ ಒಂದು ಪೀಠವನ್ನು ಇಟ್ಟು, ಚಿಕ್ಕದಾಗಿ ಒಂದು ಪೀಠ ಇಟ್ಟು ಅದರ ಮೇಲೆ ನೀವು ಅಕ್ಕಿಯನ್ನು ಹಾಕಬೇಕು, ಧಾನ್ಯ ಅಕ್ಕಿಯನ್ನು ಹಾಕಿ ಆ ಕಳಶವೊಂದು ಇಟ್ಟು ಅದಕ್ಕೆ ನೀವು ಈ ಹಸಿರು ಬಣ್ಣದ ಒಂದು ಬಟ್ಟೆ, ಕೆಲವರು ಹಾಕ್ತಾರೆ ರವಿಕೆ ಕಣ ಅಂತ, ಅಂದರೆ ಜಾಕೆಟ್ ಪೀಸ್ ಹಾಕುವಂಥದ್ದು, ಹಾಕಿ ತೆಂಗಿನಕಾಯಿಯನ್ನು ಇಟ್ಟು ಪೂಜೆ ಮಾಡಬೇಕು. ಇದ್ರ ಜೊತೆ ಕೆಲವರು ವಿಳೆದಲ್ಲೇ ಇಡ್ತಾ ಇರ್ತಾರೆ. ವಿಳೆದಲ್ಲೇ ಇಡಬಾರ್ದು, ಮಾವಿನ ಸೊಪ್ಪನ್ನು ಇಡಬೇಕು. ಆಮ್ರ ಪಲ್ಲವ ಅಂತ ಹೇಳ್ತೀವಿ. ಮಾವಿನ ಸೊಪ್ಪಿನ ಕುಚ್ಚು ಅಂದರೆ ಮಾವಿನ ಸೊಪ್ಪನ್ನು ಇಟ್ಟು ಇವತ್ತು ತೆಂಗಿನಕಾಯಿನ ಇಟ್ಟು ಪೂಜೆ ಮಾಡಿ. ಇವತ್ತು ಸಂತಾನಪ್ರದ ಆಗುತ್ತೆ. ಕೆಲವರು ನೋಡಿ ಸಂತಾನಕ್ಕೋಸ್ಕರ ನೋಡ್ತಾ ಇರ್ತಾರೆ, 4 ವರ್ಷ 5 ವರ್ಷ ಆಗಿರುತ್ತೆ, ಸಂತಾನ ಆಗ್ತಾ ಇರಲ್ಲ. ಈ ಕಡೆ ಮನೆಯವ್ರ ಕಡೆಯಿಂದ ಕೂಡ ತುಂಬ ಪ್ರೆಷರ್ ಆಗ್ತಾ ಇರ್ತಾರೆ. ಯಾಕಂದರೆ ಈಗೊಂದು ಕಾಲಮಾನನೇ ಆಗಾಗ್ಬಿಟ್ಟಿದೆ, ಸಂತಾನ ಆಗ್ತಾ ಇಲ್ಲ ಅಂದರೆ ತೊಂದರೆ. ಈ ರೀತಿ ಎಲ್ಲ ಮಾಡ್ತಿರುವಾಗ ನೋಡಿ, ಸಂತಾನಕ್ಕೋಸ್ಕರ ಇದನ್ನು ನೀವು ಈ ಪೂಜೆಯನ್ನು ಮಾಡಿಕೊಂಡಾಗ ಸಂತಾನ ಪ್ರಾಪ್ತಿ ಆಗೋದನ್ನು ಕೂಡ ನಾವು ನೋಡ್ಬೋದು. ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ತಮ್ಮ ಹೆಸರು ಮಾ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ನ ಬಗ್ಗೆ ಕೇಳಿ. ನಿಮ್ಮ ಹೆಸರು? ಯುವರಾಣಿ. ಇನ್ನೊಂದ್ಸರಿ ಜೋರಾಗಿ ಹೇಳಿ. ಯುವರಾಣಿ. ಯುವರಾಜ್. ಯುವರಾಣಿ. ಯುವರಾಣಿ. ಓಕೆ. ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ? ಸೆಪ್ಟೆಂಬರ್ ಸೆಪ್ಟೆಂಬರ್ 3 1995. 1995. ಸೆಪ್ಟೆಂಬರ್ 3 1995. ಹುಟ್ಟಿದ ಸಮಯ? ಬೆಳಗ್ಗೆ 10:19. ಬೆಳಿಗ್ಗೆ 10:19. ಹುಟ್ಟಿದ ಸ್ಥಳ? ಹಾವೇರಿ. ಹಾವೇರಿ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮದ್ವೆ ವಿಚಾರ. ಮದುವೆ ವಿಚಾರವಾಗಿ. ಗುರುಗಳಿದ್ದಾರೆ, ಮಾತನಾಡಬಹುದು.
ನಮಸ್ತೆ ಅಮ್ಮ. ನಮಸ್ತೆ. ನೋಡಿ, ಮದುವೆ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇರುತ್ತೆ. ಯಾಕಂದರೆ ಕುಜದೋಷ ಅಂತ ಜಾತಕವರು ನೋಡಿದ ತಕ್ಷಣ ಎಲ್ಲರೂ ಕೂಡ ಹೇಳ್ಬಿಡ್ತಾರೆ ನಿಮ್ಮದು ಕುಜದೋಷ ಅಂತ. ಹಾಗಾಗಿ ಕುಜದೋಷಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ಇನ್ನು ಪರಿಹಾರಗಳು ಮಾಡ್ಕೊಂಡಿದ್ದು ನಿಮಗೆ ತೊಂದರೆಗಳು ಆಗ್ತಾ ಇದೆ ಅಂತಂದರೆ, ಯಾಕಂದರೆ ಲಗ್ನದಲ್ಲೇ ನಿಮಗೆ ರಾಹು ಸ್ಥಿರವಾಗಿರೋದ್ರಿಂದ, ರಾಹು ಮತ್ತು ಈ ಕುಜ ಸ್ಥಿರವಾಗಿರೋದ್ರಿಂದ ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರ. ನೋಡಿ, ಪೂಜೆ ಮಾಡ್ಕೊಂಡಿಲ್ಲ ಅಂದರೆ ಒಂದೇ ಒಂದು ಸರಿ ಕಾಳಹಸ್ತ್ರಿಗೆ ಹೋಗ್ಬಿಡಿ. ಬೇರೆ ಏನು ಪೂಜೆ ಮಾಡುವ ಅವಶ್ಯಕತೆಗಳಿಲ್ಲ. ಒಂದೇ ಒಂದು ಸರಿ ನೀವೆಲ್ಲಾದರೂ ನೀವು ಟೈಮ್ ಮಾಡಿಕೊಂಡು ಅದಕ್ಕೆ ಆದಷ್ಟು ಬೇಗ, ಯಾಕಂದರೆ ಇವಾಗ ನಿಮಗೆ ನೋಡಿ ಶುಕ್ರ ದಶೆಯಲ್ಲಿ ಇರೋದ್ರಿಂದ ನಿಮಗೆ ಈ ಮದುವೆ 2026ವರೆಗೂ ಈ ಮುಂದಿನ ವರ್ಷದವರೆಗೂ ಅಷ್ಟೇ ನಿಮಗೆ ಶುಕ್ರ ದಶೆ ಇರುತ್ತೆ. ಅದಾದ ನಂತರ ನಿಮಗೆ ಸೂರ್ಯ ದಶೆ ಪ್ರಾರಂಭ ಆಗುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಮುಂದಿನ ವರ್ಷ ನಿಮಗೆ ಅವಶ್ಯಕತೆ, ಈ ವರ್ಷದಿಂದ ಮುಂದಿನ ವರ್ಷದ ಒಳಗಡೆ ಮದುವೆ ನಿಮಗೆ ಆಗೇ ಆಗುತ್ತೆ. ಆದರೆ ಏನು ಮಾಡಬೇಕು, ಈಗ ಸಂಬಂಧಪಟ್ಟಂಥದ್ದು ಶುಕ್ರನಿಗೆ ಕುಜನಿಗೆ ಸಂಬಂಧಪಟ್ಟದ್ದು ಮತ್ತು ರಾಹುವಿಗೆ ಸಂಬಂಧಪಟ್ಟಂಥದ್ದು ಪೂಜೆ ಅಂತಂದರೆ ಶ್ರೀ ಕಾಳಹಸ್ತಿಗೆ ಹೋಗಿ ರಾಹು ಕಾಲದಲ್ಲಿ ಶುಕ್ಲ ಪಕ್ಷದಲ್ಲಿ ಪೂಜೆ ಮಾಡಿಸ್ಕೊಳ್ಳಿ. ನಿಮಗೆ ಅನುಕೂಲ ಆಗುತ್ತೆ. ಮದುವೆ ವಿಚಾರದಲ್ಲಿ ನಿಮಗೆ ಯಾವುದೇ ತೊಂದರೆಗಳು, ಯಾಕಂದರೆ ಕಷ್ಟ ಅನುಭವಿಸ್ತಾ ಇರ್ತೀರ, ಮದುವೆ ಕೂಡಿ ಯಾರು ನೋಡಿರ್ತೀರ, ಅದಾದಮೇಲೆ ಮತ್ತೆ ಅದು ಬಿಟ್ಟೋಗುವಂಥದ್ದೆಲ್ಲ ಹಾಗೆ ಆಗುತ್ತೆ ನಿಮಗೆ. ಹಾಗಾಗಿ ಅದಾದಮೇಲೆ ಇನ್ನೊಂದು ವಿಚಾರ, ಮದುವೆ ಆದಮೇಲೆ ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ನೀವು ಮದುವೆ ಆದಮೇಲೆ ಕೂಡ ನೀವು ಸತಿ ಸಮೇತವಾಗಿ ಕೂಡ ನೀವು ಒಂದ್ಸರಿ ಕಾಳಹಸ್ತ್ರಿಗೆ ಹೋಗಿ ಹೋಗೋಕ್ಕಾಗಿಲ್ಲ ಅಂತಂದರೆ ಮನೆಯಲ್ಲಿ ಇಬ್ಬರು ಸೇರಿ ಕುಜಶಾಂತಿ ಹೋಮವನ್ನು ಮಾಡಿಸ್ಕೊಂಡಾಗ ನಿಮಗೆ ಮುಂದಿನ ದಿನಗಳಲ್ಲಿ ಅನುಕೂಲವನ್ನು ಪಡಿಬೋದು. ಹಾಗಾಗಿ ಮುಂದಿನ ದಿನಗಳು ತುಂಬ ವಿಶೇಷವಾಗಿರುತ್ತೆ. ಶುಕ್ರ ದಶೆಯಲ್ಲಿ ಇದ್ದೀರಾ, ಮದುವೆ ಆಗುತ್ತಮ್ಮ ನಿಮಗೆ ಈ ವರ್ಷ. ಮತ್ತು 2026 ಒಳಗಡೆ ಮದುವೆ ಆಗಬೇಕು. ಹಾಗಾಗಿ ಸ್ವಲ್ಪ ಇದು ಪರಿಹಾರಗಳನ್ನು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗುರೂಜಿಯವರ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಧಾರ್ಮಿಕ ವಿಚಾರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರು. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.